ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಿಮ ಹಿನ್ನೆಲೆಯಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಗೆ ಗಣತಿದಾರರು ಪತ್ರವನ್ನು ಬರೆದಿದ್ದಾರೆ. ಒಟ್ಟು ಗಣತಿ ಕಾರ್ಯಕ್ಕೆ ಸಂಭಾವನೆ ನೀಡುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ. ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಹಿಂದುಳಿದ ಕಲ್ಯಾಣ ಇಲಾಖೆಗೆ ಗಣತಿದಾರರು ಪತ್ರವನ್ನ ಬರೆದಿದ್ದಾರೆ. ಒಟ್ಟು ಗಣತಿ ಕಾರ್ಯಕ್ಕೆ ಸಂಭಾವನೆ ನೀಡುವಂತೆ ಮನವಿಯನ್ನ ಕೂಡ ಮಾಡಲಾಗಿದೆ. ರಾಜ್ಯ ನೌಕರರ ಸಂಘದಿಂದ ಒಬಿಸಿ ಆಯೋಗಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸರ್ವೆ ಮಾಹಿತಿ ಕೊಡಲು ನಿರಾಕರಿಸಿದಂತಹ ಮನೆಗಳು, ಗಣತಿ ಆಗದೇ ಇರುವಂತಹ ಮನೆಗಳಿಗೆ ಸಂಭಾವನೆಯನ್ನ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಹಿಂದುಳಿದ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈಗ ಮುಕ್ತಾಯಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಏನು ಸಂಭಾವನೆ ಕೊಡಲಿಲ್ಲ ಅಂತ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗೇನು ಯಾವುದೇ ಗಣತಿ ಕಾರ್ಯಕ್ಕೆ ಒಪ್ಕೊಳ್ದೇ ಇರುವಂತಹ ಮನೆಗಳು ಕೂಡ ಇದೆ. ಆ ಮನೆಗಳಿಗೆ ನಾವು ಹೋಗಿದ್ದೀವಿ, ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ, ಆಬ್ವಿಯಸ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಒಂದೊಂದು ಮನೆಗೂ ಕೂಡ 1 ಅವರು ಟೈಮ್ ಹಿಡಿಯುತ್ತೆ. ಈಗ ಆ ಮನೆಗೂ ಹೋಗಿ ಆ ಗಣತಿದಾರರು ಕೇಳಿದಂತಹ ಪ್ರಶ್ನೆಗಳಿಗೆ ಆ ಮನೆಯವರು ಯಾವ ರೀತಿಯಾಗಿ ಕೂಡ ಉತ್ತರವನ್ನ ನೀಡಿರಲಿಲ್ಲ. ಸೊ ಕೆಲವೊಂದು ಮನೆಗಳಲ್ಲಿ ಯಾವ ರೀತಿಯಾಗೂ ನಮಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ. ಅಂತಹ ಮನೆಗಳಿಗೆ ನಮಗೆ ಸಂಭಾವನೆ ಕೊಡಿ ಅಂತ ಹೇಳಿ ಕೂಡ ಪತ್ರವನ್ನ ರವಾನೆ ಮಾಡಿರುವಂತದ್ದು. ಸರ್ವೆ ಮಾಹಿತಿ ಕೊಡಲು ನಿರಾಕರಿಸಿದ್ದಾರೆ ಕೆಲವು ಮನೆಗಳು. ಹಾಗೆ ಅವ್ರ ಟೈಮ್ ಕೂಡ ಆಬ್ವಿಯಸ್ಲಿ ವೇಸ್ಟ್ ಆಗೇ ಆಗುತ್ತೆ. ಎಲ್ಲ ಮನೆಗೂ ಕೂಡ 1 ಅವರು ಟೈಮ್ ಹಿಡಿಯುತ್ತೆ. ಸಿಕ್ಕಾಪಟ್ಟೆ ಪ್ರಶ್ನೆಗಳಿತ್ತು. ಕೆಲವರು ಅದನ್ನ ಒಪ್ಕೊಂಡು ಉತ್ತರವನ್ನ ನೀಡ್ತಾರೆ, ಕೆಲವರು ಉತ್ತರವನ್ನೇ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಹಾಗೆ ಸುಮ್ಮನೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಗಂಟೆಗಟ್ಟಲೆ ಕಾತ್ಕೊಂಡು ಮನೆಯೊಳಗಿದ್ರೂ ಕೂಡ ಕೆಲವರು ಬಾಗ್ಲೆ ತೆಗೆಯೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕಷ್ಟದ ಸಮಯದಲ್ಲೂ ಕೂಡ ಕೆಲವೊಂದು ಮನೆಗಳಿಗೆ ಹೋಗಿ ಅಲ್ಲಿ ಕಾದು ಟೈಮ್ ವೇಸ್ಟ್ ಕೂಡ ಆಗಿದೆ. ಅಂತಹ ಮನೆಗಳಿಗೂ ಕೂಡ ನಮಗೆ ಸಂಭಾವನೆ ಕೊಡಿ ಅಂತ ಹೇಳಿ ಗಣತಿದಾರರು ಈಗ ಪತ್ರವನ್ನು ಕೂಡ ಬರೆದಿರುವಂತದ್ದು. ಸಂಭಾವನೆ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಿಮ ಆಗೋಗಿದೆ. ಈಗ ಗಣತಿದಾರರು ಕೇಳ್ತಾ ಇದ್ದಾರೆ, ಈಗ ಕೆಲವೊಂದು ಮನೆಗಳಿಗೆ ಹೋದ್ರೆ ಮನೆಯಲ್ಲಿ ಬಾಗಿಲು ತೆಗೆಯಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರೆ. ಈಗ ಅವ್ರ ಟೈಮ್ ಕೂಡ ವೇಸ್ಟ್ ಆಗಿದೆ. ಸೊ ಅಂತ ಮನೆಯಲ್ಲಿ ಕೆಲವರು ಉತ್ತರವನ್ನು ಕೊಡೋದಕ್ಕೂ ನಿರಾಕರಣೆ ಮಾಡಿದ್ದಾರೆ. ಅಂತ ಮನೆಗಳೇ ನಮಗೆ ಸಂಭಾವನೆ ಕೊಡು ಅಂತ ಹೇಳಿ ಈಗ ಗಣತಿದಾರರು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಾಹಿತ್ಯ, ರಾಜ್ಯ ಸರ್ಕಾರದ ಪ್ರಮುಖ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಂದು ಅಂತ್ಯಗೊಂಡಿದೆ. ಇಲ್ಲಿ ಪ್ರಮುಖವಾಗಿ ರಾಜ್ಯ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು ಹಿಂದುಳಿದ ವರ್ಗಗಳ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಗಣತಿದಾರರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗೆ 100 ರೂಪಾಯಿ ಎಂಬಂತೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೆ ಎಷ್ಟು ಗಣತಿದಾರರು ಮನೆಗಳಿಗೆ ಒಂದಷ್ಟು ಸನ್ನಿವೇಶದಲ್ಲಿ ಗಣತಿದಾರರು ಮನೆಯಲ್ಲಿ ಇರೋದಿಲ್ಲ, ಅದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ನಾವು ಕಷ್ಟದ ಸಮಯದಲ್ಲಿ ಸಮೀಕ್ಷೆದಾರರು ಸಮೀಕ್ಷೆಯನ್ನ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಅವರಿಗೆ ಬರ್ಬೇಕಾಗಿರ್ತಕ್ಕಂತ ಒಂದಷ್ಟು ಸಂಬಳ ಏನಿದೆ ಅದು ನಿಗದಿತ ವೇಳೆಯೊಳಗೆ ಮಂಜೂರಾತಿಯನ್ನ ಮಾಡ್ಬೇಕೆಂದು ಷಡಕ್ಷರಿ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹಿಂದೆ ಕೂಡ ಪ್ರಮುಖವಾಗಿ ಒಂದಷ್ಟು ಅಡಚಣೆ ಕೂಡ ಉಂಟಾಗಿತ್ತು. ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು, ಜೊತೆಗೆ ಇಂಟರ್ನೆಟ್ ನ ಒಂದು ಸಮಸ್ಯೆ ಆಗಿತ್ತು. ಮತ್ತೆ ಅವ್ರಿಗೆ ಗಣತಿದಾರರಿಗೆ ಒಂದಷ್ಟು ಪ್ರಶ್ನೆ ಮಾಡುವಂತ ವೇಳೆಯಲ್ಲಿ ಶಿಕ್ಷಕರು ಕೂಡ ಒಂದಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಇದೆಲ್ಲವೂ ಕೂಡ ಮೆಟ್ಟಿ ನಿಂತು ಸರ್ಕಾರದ ಪ್ರಮುಖ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆಯನ್ನ ಇಂದು ಅಂತಿಮಗೊಳಿಸಿರೋದ್ರಿಂದ ಗಣತಿದಾರರಿಗೆ ಪ್ರಮುಖವಾಗಿ ಮಾಹಿತಿಯನ್ನ ಮುಟ್ಟಿಸಬೇಕಾಗಿದೆ. ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಅತ್ಯಂತ ಕಷ್ಟದ ಸಮಯದಲ್ಲೂ ಈ ಒಂದು ಸಮೀಕ್ಷೆಯನ್ನ ಯಶಸ್ವಿಗೊಳಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ನಿಗದಿತ ವೇಳೆಯೊಳಗೆ ಈ ಒಂದು ವೇತನವನ್ನ ಮಂಜೂರಾತಿ ಮಾಡಿದ್ರೆ ತುಂಬಾ ಒಳ್ಳೆಯದೆಂದು ಹಿಂದುಳಿದ ವರ್ಗಗಳ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಸಂಬಳ ವೇತನ ಏನಿದೆ ಅದು ನಿಗದಿತ ವೇಳೆಯೊಳಗೆ ಶಿಕ್ಷಕರಿಗೆ ತಲುಪುತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಸದ್ಯಕ್ಕೆ ಉಳಿದಿರುವಂತದ್ದು. ಮುಂದಿನ ದಿನಗಳಲ್ಲಿ ಕೂಡ ಆನ್ಲೈನ್ ಸಮೀಕ್ಷೆ ಕೂಡ ಇನ್ನೂ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಅದಾದ ನಂತರ ಸರ್ಕಾರ ವೇತನವನ್ನ ಮಂಜೂರು ಮಾಡುತ್ತಾ ಅಥವಾ ಈಗಲೇ ಮನವಿ ಮಾಡಿರತಕ್ಕಂತ ಒಂದು ಮನವಿ ಏನಿದೆ ಅದಕ್ಕೆ ಪುರಸ್ಕರಿಸಿ ಅತಿ ಶೀಘ್ರದಲ್ಲೇ ಅವ್ರಿಗೆ ವೇತನವನ್ನ ಮಂಜೂರು ಮಾಡುತ್ತಾ ಕೂಡ ಕಾದು ನೋಡ್ಬೇಕಾಗುತ್ತೆ. ಸಾಹಿತ್ಯ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.